ದಿಸ್ ವಿಕ್ಟರಿ ಇಸ್ ಪರ್ಸನಲ್. ಗ್ರಾಮಾಯಣ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅರುಣ್ ಸಾಗರ್, ಅಪರ್ಣಾ, ಲೂಸ್ ಮದ ಯೋಗಿ, ಅಚ್ಯುತ್ ಕುಮಾರ್, ಜಹಾಂಗೀರ್ ಈ ತರ ಘಟಾನುಘಟಿಗಳು ಆಕ್ಟ್ ಮಾಡಿರುವಂತ ಸಿನಿಮಾ ಗ್ರಾಮಾಯಣ. 2006 ಅಥವಾ 7ರಿಂದ ಶುರುವಾದಂತ ಗ್ರಾಮಾಯಣ ಕತೆ ಹೋಗಿ ನಿಲ್ಲುವುದು 2011 ಅಥವಾ 12 ಆಸುಪಾಸಿನ ಮಧ್ಯದಲ್ಲಿ ನಿಲ್ಲುತ್ತೆ. ಗ್ರಾಮಾಯಣ ಕತೆ ಸಿಂಪಲ್ ಅಂತ ಅನ್ಕೊಂಡಿರೋರಿಗೆ ಇದು ಸಿಂಪಲ್ ಅಲ್ಲ, ಸೀರಿಯಸ್ ಆಗಿರೋ ವಿಷಯನೇ. ಬಟ್ ಈ ಸಿನಿಮಾದ ಕತೆನ ತಗೊಂಡೋಗಿರೋಂಥ ಡೈರೆಕ್ಟರ್ ದೇವನೂರು ಚಂದ್ರು ಅವ್ರು ಏನು ಇದ್ದಾರೆ, ಅವರು ಸೀರಿಯಸ್ ಆಗೇನೆ ಹೇಳಿದ್ದಾರೆ. ಸಿನಿಮಾದಲ್ಲಿ ಸುಮ್ಮನೆ ಏನಾದ್ರೂ ಹಾಕೋದು ತುರ್ಕೋದು ಅದೇನು ಇಲ್ದೇನೆ ಕಂಪ್ಲೀಟ್ ಇದು ನನ್ನ ಸಿನಿಮಾ, ನಮ್ಮ ಹಳ್ಳಿ ಸಿನಿಮಾ ಅಂತ ಯಾರಾದರೂ ನೋಡೋರು ಇದ್ದರೆ ಹೋಗಿ ಫಸ್ಟು ನೋಡಿ. ಒಂದು ಊರಂದಮೇಲೆ ಸಮಸ್ಯೆಗಳ ಲಿಸ್ಟ್ಗಳೇ ಇರುತ್ತೆ. ಆ ಲಿಸ್ಟ್ಗಳಲ್ಲಿ ಯಾವ್ದ್ಯಾವುದು ಟಿಕ್ ಆಗಿದೆ ಅನ್ನೋದನ್ನ ಮಾರ್ಕ್ ಮಾಡೋಕ್ಕೆ ಹೋದರೆ ಅದ್ರಲ್ಲಿ ಸಿಗೋದೇ ಬೆರಳೆಣಿಕೆ ಅಷ್ಟು. ಊರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಬೇಕಾಗುತ್ತೆ, ಕುಡಿಯೋಕ್ಕೆ ನೀರಿಲ್ಲ, ನೀರು ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ಥರ ಎಷ್ಟೊಂದು ಎಲಿಮೆಂಟ್ಸ್ಗಳನ್ನ ತುಂಬಿ ಮಾಡಿರೋಂಥ ಸಿನಿಮಾನೇ ಗ್ರಾಮಾಯಣ. ಈ ಸಿನಿಮಾದ ಮೇಜರ್ ಹೈಲೈಟ್ಸ್ ಪಾಯಿಂಟ್ಗಳನ್ನ ಮಾತಾಡೋಣ. ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ಗಳನ್ನ ಸೂಪರ್ಗೆ ಕಟ್ಕೊಂಡಿದ್ದಾರೆ. ಪಾಯ ಯಾವತ್ತೂ ಕರೆಕ್ಟಾಗಿದೆ, ಬಿಲ್ಡಿಂಗ್ ಎಷ್ಟು ಹೈಟ್ ಬೇಕಾದ್ರೂ ಕಟ್ಬೋದು ಅಂತ ಡೈರೆಕ್ಟರ್ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಡಿಸೈನ್ ಏನಿದೆ, ಆ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡೋ ರೀತಿ ಏನಿದೆ, ಪ್ರತಿಯೊಂದು ನ್ಯಾಚುರಲ್ ಆಗಿದೆ. ಫಸ್ಟ್ ನನಗೆ ಇಷ್ಟ ಆಗಿದ್ದ ಎಲಿಮೆಂಟ್ ಯಾವುದಪ್ಪ ಅಂದರೆ, ಈ ಸಿನಿಮಾ ಪೂರ್ತಿ ಶೂಟ್ ಆಗಿರೋದೇ ಲೈವ್ ಲೊಕೇಶನಲ್ಲಿ. ಅದು ನಮ್ಮನ್ನ ಗ್ರಾಮಾಯಣ ಅನ್ನೋ ಒಂದು ಊರಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಬಟ್ ಸಿನಿಮಾದಲ್ಲಿ ಊರ ಹೆಸರು ಗ್ರಾಮಾಯಣ ಅಲ್ಲ. ವಿನಯ್ ಸರ್ ಮತ್ತು ಮೇಘಾ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸೂಪರ್ ಆಗಿ ಬಂದಿದೆ. ಇದ್ರ ಜೊತೆಗೆ ಲೂಸ್ ಮಾದ ಯೋಗಿ ಅವರು ಮತ್ತು ವಿನಯ್ ಸರ್ ಅವರ ಫೇಸ್ ಆಫ್ ಸೀನ್ಸ್ಗಳಿದೆ. ಎಸ್ಪೆಷಲಿ ಜಾತ್ರೆ ಎಪಿಸೋಡ್ ಸೂಪರ್ ಆಗೇ ಕಟ್ಕೊಟ್ಟಿದ್ದಾರೆ. ಬಿಕಾಸ್ ಆ ಥರದ್ನೆಲ್ಲ ನಾವು ನಮ್ಮ ಸಿಟೀಲಿ ನೋಡೋದು ಒಂದೇ ಕಡೆ, ಅದು ಬೆಂಗಳೂರು ಕರ್ಗ. ಅದು ಬಿಟ್ಟರೆ ನಾನೆಲ್ಲೂ ನೋಡಿಲ್ಲ. ಸೊ ಈ ಥರ ಎಪಿಸೋಡ್ಗಳು ತುಂಬ ಚೆನ್ನಾಗಿ ನ್ಯಾಚುರಲ್ ಆಗೇನೆ, ಅದು ಕೂಡ ನ್ಯಾಚುರಲ್ ಆಗೇನೆ ತೆಗೆದಿದ್ದಾರೆ. ಅದ್ರ ಜೊತೆಗೆ ಒಂದು ಟ್ಯಾಕ್ಟರ್ ಎಪಿಸೋಡ್ ಇದೆ, ಅದಾದಮೇಲೆ ಇಂಟರ್ವೆಲ್ ಫೈಟ್ ಆಗಿರ್ಬೋದು. ಇದು ಎಲ್ಲದಕ್ಕಿಂತ ಒಂದು ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ ಗುರು. ದಟ್ ಈಸ್ ನಮ್ಮ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಡೈಲಾಗ್ಸ್. ಈ ಡೈಲಾಗ್ಸ್ಗಳು ಮಾತ್ರ ಯಾವ ಲೆವೆಲಲ್ಲಿ ಇದೆ ಅಂದರೆ, ಒಳ್ಳೆ ಚಾಕು ಇರಿತಾರೆ ಅಂತಾರೆ ಗೊತ್ತಾ, ಐ ಮೀನ್ ಮಚ್ಚು ಮಸಿತಾರೆ ಅಂತಾರಲ್ಲ, ಆ ಥರ ಇದೆ ಡೈಲಾಗ್ಗಳು. ಸಖತ್ ಪರ್ಫಾರ್ಮೆನ್ಸ್ ಅವ್ರದ್ದು. ಇನ್ನು ಸೆಕೆಂಡ್ ಹಾಫ್ ವಿಚಾರಕ್ಕೆ ಬರೋಕ್ಕೆ ಹೋದರೆ, ಸಿನಿಮಾ ಎಲ್ಲಿ ನಿಂತಿತ್ತು ಅಲ್ಲಿಂದ ನೆಕ್ಸ್ಟ್ ತೊಗೊಳೋಗೋದೇನೆ ಮೇಲಕ್ಕೆ. ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ ವಿನಯ್ ಸರ್ ಅವರ ಪರ್ಫಾರ್ಮೆನ್ಸ್ ಮತ್ತು ಅವರ ಫೈಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ತುಂಬ ಹೈಲೈಟ್ ಆಗುವಂಥ ಸೆಕೆಂಡ್ ಹಾಫಲ್ಲಿ ಪಾತ್ರಗಳು ದಂಡೆ ಇದೆ. ಅರುಣ್ ಸಾಗರ್ ಅವರು ಫಸ್ಟ್ ಹಾಫಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲ್ಲ, ಸೆಕೆಂಡ್ ಹಾಫಲ್ಲಿ ಮಾತ್ರ ಬೆಂಕಿ. ಅದಾದಮೇಲೆ ನಮ್ಮ ಜಹಾಂಗೀರ್ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ನೀತಿ ಪಾಠ ಹೇಳೋವಂಥ ನಮ್ಮ ಅಚ್ಯುತ್ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು. ಓವರಾಲ್ ಸಿನಿಮಾ ಒಂದು ಪ್ರಾಪರ್ ಮೆಸೇಜ್ನ ಒಂದು ಊರಿನ ಬ್ಯಾಕ್ಡ್ರಾಪಲ್ಲಿ ಇಟ್ಕೊಂಡು ಡೈರೆಕ್ಟರ್ ಇಲ್ಲಿ ಹೇಳಿ ಗೆದ್ದಿದ್ದಾರೆ. ಇದ್ರ ಜೊತೆಗೆ ಸಿನಿಮಾದ ಸಾಂಗ್ಸು ಆಲ್ಮೋಸ್ಟ್ ಒಂದು 6 to 8 ಸಾಂಗ್ಸ್ ಏನೋ ಇರ್ಬೋದು. ನನಗೆ ಸ್ಕ್ರೀನಲ್ಲಿ ನೋಡಿದಾಗ ನನಗೆ ಸಿಕ್ಕಾಪಟ್ಟ ಮಜಾ ಕೊಟ್ಟಿದ್ದು ಸಾಂಗ್ ಅಂದರೆ ರಘು ದೀಕ್ಷಿತ್ ಅವರು ಹಾಡಿರೋ ಒಂದು ಸಾಂಗ್ ಇದೆ, ಅದು ಚೆನ್ನಾಗಿದೆ. ಮತ್ತು ಇಡೀ ಸಿನಿಮಾ ಓಪನಿಂಗ್ ಕಾರ್ಡಲ್ಲಿ ಹೆಸರು ತೋರಿಸ್ತಾರಲ್ಲ, ಅಲ್ಲೇನೆ ಆ ಊರಿನ ನೇಟಿವಿಟಿನ ಸೂಪರ್ ಆಗೇನೆ ಕಟ್ಕೊಟ್ಟಿದ್ದಾರೆ. ಒಂದು ಓವರ್ ಆಲ್ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಒಂದು ಪ್ರಾಪರ್ ಪರ್ಟಿಕ್ಯುಲರ್ ಆಗಿ ಇದು ರೀಚ್ ಆಗಬೇಕಾಗಿರೋ ಮೆಸೇಜ್ ಇರೋ ಸಿನಿಮಾ ನಾವು ನೋಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಫಸ್ಟ್ ಹೋಗಿ ಗ್ರಾಮಾಯಣ ಸಿನಿಮಾ ನೋಡಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರಬೇಕು. ಧನ್ಯವಾದಗಳು. ಶುಭ ದಿನ. ದಿಸ್ ವಿಕ್ಟರಿ ಇಸ್ ಸೋ ಪರ್ಸನಲ್.